ಈ ದಿನ ನಮ್ಮ ವಿಡಿಯೋದಲ್ಲಿ ಒಂದು ಫ್ಲವರ್ ಶೇಪ್ ಅಲ್ಲಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಅನ್ನೋದು ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನೋದನ್ನು ಮಾಡೋಣ. ಅದಕ್ಕೆ ನಾನು ಮೊದಲಾಗಿ ಬ್ಲೌಸ್ ಫ್ಯಾಬ್ರಿಕ್ ಹಾಗೆ ಲೈನಿಂಗ್ ಅನ್ನೋದನ್ನು ತಗೊಂಡಿದ್ದೀನಿ. ಈಗ ಅದ್ರ ಲೈನಿಂಗ್ ಅನ್ನೋದು ಮಧ್ಯಕ್ಕೆ ಅನ್ನೋದು ಫೋಲ್ಡ್ ಮಾಡಿದೆನ ನಿಮಗೆ ನೆಕ್ ಮೆಜರ್ಮೆಂಟ್ ಹಾಗೆ ಲೈನಿಂಗ್ ಮೆಜರ್ಮೆಂಟ್ ಎರಡನ್ನು ತಿಳಿಸ್ಕೊಟ್ಬಿಡ್ತೀನಿ. ಫಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಫ್ರಂಟ್ ಬ್ಯಾಕ್ ಎರಡು ಸೇರಿಸಿ 40 ಇಂಚು, ಹಾಗೆ ಬ್ಲೌಸ್ ಲೆಂತ್ ಬಂದಿದೆನ 13.5, ಹಾಗೆ ನೆಕ್ ವಿಡ್ತ್ ಟಾಪ್ ಸೈಡ್ ಅಲ್ಲಿ ಬಂದಿದೆನ 2.5 ಇಂಚು, ಶೋಲ್ಡರ್ ಬಂದಿದೆನ ನಮ್ಗೆ 3.5 ಇಂಚು, ಆರ್ಮಲ್ ಡೌನ್ 5.25, ಆರ್ಮಲ್ ವಿಡ್ತ್ 4.5 ಇಂಚು. ಈಗ ನೆಕ್ ಡೌನ್ ಬಂದಿದೆನ ನಮ್ಗೆ 9.5 ಇಂಚು, ನೆಕ್ ವಿಡ್ತ್ ಬಾಟಮ್ ಸೈಡ್ 3 ಇಂಚು. ಈಗ ನಾನು ಫಸ್ಟ್ ಅದನ್ನು ಸ್ಕ್ವೇರ್ ಆಗಿ ಅನ್ನೋದನ್ನು ಮಾರ್ಕ್ ಮಾಡ್ಕೊಂಡಿದ್ದೇನ. ಈಗ ರೌಂಡ್ ಶೇಪ್ ಅನ್ನೋದು ಮಾರ್ಕ್ ಅನ್ನೋದು ಮಾಡ್ಕೊಂಡಿದ್ದೇನ. ಒಂದು ಪೇಪರ್ ಕ್ಯಾನ್ವಾಸ್ ಅನ್ನು ತಗೊಂಡಿದ್ದೇನ, ಮಧ್ಯಕ್ಕೆ ಅನ್ನೋದು ಪೇಪರ್ ಕ್ಯಾನ್ವಾಸ್ ಅನ್ನೋದನ್ನು ಫೋಲ್ಡಿಂಗ್ ಮಾಡಿ ಈಗ ಆ ಲೈನಿಂಗ್ ಕೆಳಗಡೆ ಈ ಪೇಪರ್ ಕ್ಯಾನ್ವಾಸ್ ಅನ್ನೋದು ಮಡಗಿದ್ದೇನ. ಈಗ ಏನ್ ನಾನು ಮಾರ್ಕ್ ಮಾಡಿದ್ದೀನೋ ಆ ಮಾರ್ಕ್ ನೆಕ್ ಎಲ್ಲ ಫುಲ್ ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಬಾಡಿನ ತೆಗೆದು ಸೈಡಿಗೆ ಮಡಗಿದನ್ನ ಈಗ 1-2 ಇಂಚ್ ಲೆವೆಲ್ಗೆ ಬರೋ ತರ ಪೇಪರ್ ಕ್ಯಾನ್ವಾಸ್ ಅನ್ನೋದನ್ನು ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಮತ್ತೆ ಲೈನಿಂಗ್ ಅನ್ನೋದು ತಗೊಂಡಿದ್ದೇನ. ಈಗ ಏನ್ ನೆಕ್ ಸೈಡ್ ಅಲ್ಲಿ ಕಟ್ ಮಾಡಿದೀವೋ ಕರೆಕ್ಟ್ ಆಗಿ ಅದೇ ಸೈಡ್ಗೆ ಅನ್ನೋದನ್ನು ಪೇಪರ್ ಕ್ಯಾನ್ವಾಸ್ ಅನ್ನೋದು ಮಾಡ್ಕೊಂಡಿದ್ದೇನ. ನಾನು ಫುಲ್ ರೌಂಡ್ ಸ್ಟಿಚ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈ ಸ್ಟಿಚ್ ಮಾಡೋಂಥ ಟೈಮಲ್ಲಿ ಲೈನಿಂಗ್ ಅದು ಲೂಸ್ ಬರಬಾರ್ದು, ಆ ರೀತಿ ನೋಡ್ಕೊಂಡು ಫುಲ್ ರೌಂಡ್ ಅನ್ನೋದು ಸ್ಟಿಚಿಂಗ್ ಅನ್ನೋದು ಹಾಕೋಬಿಡಿ. ಈಗ ಆಯ್ತಲ್ವಾ. ಈಗ ಬಾಡಿ ಅನ್ನೋದು ತಗೊಂಡಿದ್ದೇನ, ಬಾಡಿ ಮೇಲೆ ಲೈನಿಂಗ್ ಅನ್ನೋದನ್ನು ಹಾಕಿ ಈಗ ನೆಕ್ ಸೈಡು ಓಕೆ ಈಗೇನು ಒಂದು 1/4 ಇಂಚಿ ಮಾರ್ಜಿನ್ ಇಟ್ಕೊಂಡಿದ್ದೇನೆ, ನಾನು ಫುಲ್ಲು ರೌಂಡ್ ಅನ್ನೋದು ಸ್ಟಿಚಿಂಗ್ ಅನ್ನೋದು ಹಾಕೋಬಿಡ್ತಾ ಇದ್ದೀನಿ. ಇದು ರೌಂಡ್ ಫುಲ್ ಸ್ಟಿಚ್ ಆದಮೇಲೆ ನಮಗೆ ನೆಕ್ ಸೈಡಲ್ಲಿ ಎಕ್ಸ್ಟ್ರಾ ಬಾಡಿ ಬಟ್ಟೆ ಅನ್ನೋದು ಇರ್ತದಲ್ಲ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗೆದುಬಿಡ್ತೀನಿ. ಈಗ ಈ ಟರ್ನಿಂಗಲ್ಲಿ 1/4 ಇಂಚಿಗೆ ನ್ಯಾಚ್ ಅನ್ನೋದು ಹಾಕೋಬಿಡ್ತೀನಿ. ಈಗ ಆದ್ಮೇಲೆ ಲೈನಿಂಗ್ ಅನ್ನೋದು ಇನ್ಸೈಡ್ಗೆ ಅನ್ನೋದು ಟರ್ನಿಂಗ್ ಅನ್ನೋದು ಮಾಡಿಬಿಟ್ಟು ನಾನು ಎಜ್ ಕಿನಾರಿ ಅನ್ನೋದು ಒಂದು ಹಾಕ್ತಾ ಇದ್ದೀನಿ. ಈ ಎಜ್ ಕಿನಾರಿ ಹಾಕುವಂತ ಟೈಮಲ್ಲಿ ಟಾಪ್ ಸೈಡ್ಗೆ ಲೈನಿಂಗ್ ಕಾಣಬಾರ್ದು, ಇನ್ಸೈಡ್ಗೆ ಬಾಡಿ ಅನ್ನೋದು ಕಾಣಬಾರ್ದು, ಆ ರೀತಿ ನೋಡ್ಕೊಂಡು ಎರಡು ಲೆವೆಲ್ ಆಗಿ ಇಟ್ಬಿಟ್ಟು ಈ ಕಿನಾರಿ ಸ್ಟಿಚ್ ಅನ್ನೋದು ಹಾಕೋರಿ. ಈ ಸ್ಟಿಚ್ ಎಲ್ಲ ಆಯ್ತಲ್ವಾ. ಆಮೇಲೆ ನಾನು ಈ ಬಾಡಿ ಅಂಡ್ ಲೈನಿಂಗ್ ಅನ್ನೋದನ್ನು ನಾನು ಫುಲ್ ರೌಂಡ್ ಅನ್ನೋದು ಸ್ಟಿಚ್ ಅನ್ನೋದು ಹಾಕ್ಕೊಂತ ಇದ್ದೀನಿ. ಈ ಸ್ಟಿಚ್ ಹಾಕೋಂಥ ಟೈಮಲ್ಲಿ ಬಾಡಿ ಆಗಲಿ ಅಥವಾ ಲೈನಿಂಗ್ ಆಗಲಿ ರಿಂಕಲ್ಸ್ ಅನ್ನೋದು ಇರಬಾರ್ದು, ಆ ರೀತಿ ನೋಡಿಕೊಂಡು ನಾನು ಫುಲ್ಲು ರೌಂಡು ಸ್ಟಿಚ್ ಅನ್ನೋದು ಹಾಕ್ಕೊಂತ ಇದ್ದೀನಿ. ಈಗ ಸ್ಟಿಚ್ ಎಲ್ಲ ಕಂಪ್ಲೀಟ್ ಅನ್ನೋದು ಆದಮೇಲೆ ನಮಗೆ ಎಕ್ಸ್ಟ್ರಾ ಬಾಡಿ ಬಟ್ಟೆ ಅನ್ನೋದು ಇರ್ತದಲ್ವ ಫುಲ್ ರೌಂಡು, ಅದನ್ನೆಲ್ಲ ನೀಟಾಗಿ ಲೈನಿಂಗ್ ಲೆವೆಲ್ಗೆ ಕಟ್ ಮಾಡಿ ತೆಗೆದುಬಿಡಿ. ಈಗ ಇದಾದಮೇಲೆ ಚೆಕ್ ಮಾಡಿಕೊಂಡು ಬಾಟಮ್ ಸೈಡನ್ನು ನಾನು ಇನ್ನೊಂದು ಎಕ್ಸ್ಟ್ರಾ ಲೈನಿಂಗ್ ಅನ್ನೋದು ಅಟ್ಯಾಚಿಂಗ್ ಮಾಡ್ತಾ ಇದ್ದೀನಿ. ಇದು ಮಾರ್ಜಿನ್ ಬಂದಿದೆ ನನಗೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಇರ್ತದೆ. ಈಗ ಅಟ್ಯಾಚಿಂಗ್ ಆದ್ಮೇಲೆ ಅದೇ ಲೈನಿಂಗ್ ಇನ್ನೊಂದು ಸಲ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡ್ಬಿಟ್ಟು ಸ್ಟಿಚ್ ಅನ್ನೋದು ಹಾಕೊಂತ ಇದ್ದೀನಿ. ಇದೆಲ್ಲ ಆದ್ಮೇಲೆ ಆ ಲೈನಿಂಗ್ನೆಲ್ಲ ಇನ್ಸೈಡ್ಗೆ ಹೋಗೋ ತರ ಮಾಡಕ್ಬಿಟ್ಟು ಬಾಡಿ ಮೇಲೆ ಎಜ್ ಕಿನಾರಿ ಅನ್ನೋದು ಒಂದು ಹಾಕೊಂತ ಇದ್ದೀನಿ. ಇದು ಕಂಪ್ಲೀಟ್ ಅನ್ನೋದು ಆಯ್ತಲ್ವಾ. ಈಗ ಸೈಡ್ಗೆ ಎತ್ತು ಮಾಡ್ಕೊಂಡಿದ್ದೇನ, ಒಂದು 4 ಇಂಚ್ ಬಿಡ್ತಿರೋ ಅಷ್ಟು ಕಾಂಟ್ರಾಸ್ಟ್ ಕಲರ್ ಸ್ಯಾರಿ ಕಲರ್ ಬಟ್ಟೆ ಅನ್ನೋದು ತಗೊಂಡಿದ್ದೇನ. ಈಗ ನಾನು ಅದನ್ನು ಮಧ್ಯಕ್ಕೆ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡಿಬಿಟ್ಟು ಒಂದು 1/2 ಇಂಚ್ ಸ್ಟಿಚ್ ಅನ್ನೋದು ಫುಲ್ಲು ಹಾಕ್ಕೊತಾ ಇದ್ದೀನಿ. ಆಮೇಲೆ ಡೋರಿ ಟರ್ನರ್ ಒಂದು ತಗೊಂಡಿದ್ದೇನೆ, ಅದ್ರ ಒಳಗಡೆಗೆ ಹಾಕಿ ಈಗ ಅದನ್ನು ನಾನು ಟರ್ನಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇದು ಫುಲ್ ಟರ್ನಿಂಗ್ ಆಯ್ತಲ್ವಾ. ಈಗೇನು ನಾವು ಅಟ್ಯಾಚಿಂಗ್ ಮಾಡಿದ್ದು ಮಾರ್ಜಿನ್ ಐತಲ್ವಾ ಅದು ಕರೆಕ್ಟಾಗಿ ಸೆಂಟ್ರ್ ಅನ್ನೋದು ಮಾಡೋಕೆ ಆ ಕಡೆ ಈ ಕಡೆ 2 ಕಡೆ ಡಿವೈಡ್ ಅನ್ನೋದು ಮಾಡ್ಕೊಂಡಿದ್ದಾನ. ನಾನು ಸೆಂಟ್ರಿಗೆ ಸ್ಟಿಚ್ ಬರೋ ಥರ ಒಂದು ಫುಲ್ ಸ್ಟ್ರೈಟಾಗಿ ಹಾಕ್ಕೊತಾ ಇದ್ದೀನಿ. ಈ ಸ್ಟಿಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇದಕ್ಕೆ ಫ್ರಿಲ್ಸ್ ಅನ್ನೋದು ಮಾಡ್ತಾ ಇದ್ದೀನಿ. ಈ ಫ್ರಿಲ್ಸ್ ಮೆಜರ್ಮೆಂಟ್ ಬಂದಿದೆ ನಮಗೆ ಕರೆಕ್ಟಾಗಿ ಒಂದು ಫ್ರಿಲ್ಸಿಂದ ಮತ್ತೊಂದು ಫ್ರಿಲ್ಸ್ಗೆ 3/4 ಇಂಚ್ ಗ್ಯಾಪ್ ಇರೋ ಥರ ನೋಡ್ಕೊರಿ. ಕೆಳಗಡೆ ಬಾಟಮಲ್ಲಿ ನಾವು ಎಕ್ಸ್ಟ್ರಾ ಬಟ್ಟೆ ಅನ್ನೋದು ತಲ್ತೀವಲ್ವ ಅದು 3/4 ಇಂಚ್ ಇರೋ ಥರ ನೋಡ್ಕೊರಿ. ಕರೆಕ್ಟಾಗಿ ಎಲ್ಲ ಕಡೆನೂ ನಮಗೆ 3/4 ಇಂಚ್ ಇರಬೇಕು, ಆ ರೀತಿ ನೋಡಿಕೊಂಡು ಇದು ಫುಲ್ಲು ಫ್ರಿಲ್ಸ್ ಅನ್ನೋದು ಮಾಡ್ಕೊಬೇಡಿ. ಇದು ಕಂಪ್ಲೀಟ್ ಆದಮೇಲೆ ಒಂದ್ಸಲ ಚೆಕ್ ಮಾಡ್ಕೊಂಡಿದ್ದೇನೆ, ಬಾಡಿ ತಗೊಂಡಿದ್ದೇನೆ. ಸೆಂಟ್ರಿಗೆ ಅನ್ನೋದು ಮಾರ್ಕ್ ಅನ್ನೋದು ಮಾಡ್ಕೊಬೇಡಿ ಬಾಡಿ ಸೆಂಟ್ರಿಗೆ. ಈಗ ಈ ಮಾರ್ಕ್ ಮಾಡಿದಿಲ್ವ ಇಲ್ಲಿಂದ ನಾನು
ಒಂದು ಪೀಸ್ ಅನ್ನೋದು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈ ಪೀಸ್ ಬಂದಿದ್ದನ್ನು ನಾನು ಮೇಲ್ಗಡೆಯಿಂದ ಒಂದು 1/4 ಇಂಚ್ ಗ್ಯಾಪ್ ಅನ್ನೋದು ಬಿಟ್ಬಿಟ್ಟು ಕರೆಕ್ಟಾಗಿ ಈ ರೌಂಡ್ ಶೇಪಲ್ಲಿ ಸ್ವಲ್ಪ ನಿಧಾನಕ್ಕಾಗಲಿ ನೀಟಾಗಿ ಒಂದೇ ಲೆವೆಲ್ ಬರೋ ಥರ ನೋಡಿಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಅಟ್ಯಾಚಿಂಗ್ ಮಾಡ್ಕೊಳ್ಳೋ ಟೈಮಲ್ಲಿ ನಾವೇನು ಫ್ರಿಲ್ಸ್ ಪ್ಯಾಚ್ ಅನ್ನೋದು ಅಟ್ಯಾಚಿಂಗ್ ಮಾಡ್ತಾಯಿದ್ವೋ ಕರೆಕ್ಟಾಗಿ ಡಿವೈಡ್ ಅನ್ನೋದು ಇರಲಿ ಸ್ಟಿಚ್ ಎರಡು ಕಡೆಗೇನು. ಇದು ಫುಲ್ಲು ಕಂಪ್ಲೀಟ್ ಅನ್ನೋದು ಆಯ್ತಲ್ವಾ. ಇನ್ನೊಂದು ಸೈಡು ಸೇಮ್ ಇದೇ ರೀತಿ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಇದು ಎರಡು ಕಡೆನೂ ಫುಲ್ ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ. ಈಗ ಒಂದು 3 ಇಂಚಿಗೆ ಬಟ್ಟೆ ಅನ್ನೋದು ತಗೊಂಡಿದ್ದೇನೆ. ಅದಕ್ಕೆ ಫೋಲ್ಡಿಂಗ್ 4 ಕಡೆಗೂ ಫೋಲ್ಡಿಂಗ್ ಮಾಡಿಬಿಟ್ಟು ಒಂದು ಕಟಿಂಗ್ ಅನ್ನೋದು ಮಾಡ್ಕೊತೀನಿ. ಆ ರೀತಿ ಮಾಡಿದಾಗ ನಮಗೆ ರೌಂಡ್ ಶೇಪ್ ಅನ್ನೋದು ಕಟ್ ಆಗಿಬಿಡ್ತದೆ. ಈ ರೀತಿ ರೌಂಡ್ ಶೇಪಲ್ಲಿ ಒಂದು 6 ಪೀಸ್ ಅನ್ನೋದು ಕಟ್ ಮಾಡಿ ತಗೋರಿ. ಈಗ ಎಮ್ಮಿಂಗ್ ನೀಡ್ಲನ್ನು ತಗೊಂಡಿದ್ದೇನೆ. ಒಂದು 180ಗೆ ನಾವು ಇಲ್ಲಿ ದೊಡ್ಡ ಪೀಸ್ ಇರ್ತದಲ್ವ ಕಚ್ಚಾ ಪೀಸು, ಆ ಕಡೆಗೆ ನಾವು ಸ್ಟಿಚ್ ಮಾಡಿದ್ದೀವಿ ಅಂದರೆ ಒಂದು ಫ್ಲವರ್ಸ್ ಟೈಪಲ್ಲಿ ರೆಡಿ ಆಗಿಬಿಡ್ತದೆ. ಈ ರೀತಿ ಒಂದು 6 ಪೀಸ್ ಅನ್ನೋದು ರೆಡಿ ಮಾಡ್ಕೊಬಿಟ್ಟು ಕರೆಕ್ಟಾಗಿ ನಾವು ಅದು ಜಾಯಿಂಟ್ ಆಗೋ ಥರ ನಾವು ಮಾಡಿಕೊಂಡು ಗಂಟು ಹಾಕೋಬಿಟ್ಟಿದ್ವಿ ಅಂದರೆ ನಮಗೆ ಫ್ಲವರ್ ಟೈಪಲ್ಲಿ ರೆಡಿ ಆಗಿಬಿಡ್ತದೆ ಇದು ನೀಟಾಗಿ. ಈ ಫ್ಲವರ್ ಅನ್ನೋದು ರೆಡಿ ಆಯ್ತಲ್ವ, ಎತ್ತಿ ಸೈಡಿಗೆ ಮಾಡ್ಕೊರಿ. ಈಗ ಬಾಡಿ ಅನ್ನೋದು ತಗೊಂಡಿದ್ದಾನ ನೆಕ್ ಸೈಡ್ಗೆ ಒಂದು 1/4 ಇಂಚ್ ಬಿಟ್ಬಿಟ್ಟು ನಾವು ಫ್ರಿಲ್ಸ್ ಅನ್ನೋದು ಅಟ್ಯಾಚಿಂಗ್ ಮಾಡಿದಿಲ್ವ, ಆ 1/4 ಇಂಚ್ ಗ್ಯಾಪ್ಗೆ ಈ ಲೇಸ್ ಅನ್ನೋದು ನಾನು ಅಟ್ಯಾಚಿಂಗ್ ಅನ್ನೋದು ಮಾಡ್ತಾ ಇದ್ದೀನಿ. ಈಗ ಈ ಫ್ರಿಲ್ಸಿಂದ ಈ ಕಡೆಗೆ ಆಯ್ತಲ್ವ, ಮತ್ತು ಈ ಕಡೆಗೂ ಲೇಸ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ನೀವು ಲೇಸ್ ಎಷ್ಟು ಅಟ್ಯಾಚಿಂಗ್ ಮಾಡಿದ್ರೆ ಆ ಗ್ಯಾಪ್ ಮಾತ್ರ ಬಿಟ್ಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ ಫ್ರಿಲ್ಸನ್ನು. ಈಗ ಇದು ಕಂಪ್ಲೀಟ್ ಅನ್ನೋದು ಆಯ್ತಲ್ವ. ಈಗ 2 ಇಂಚಿಗೆ ಒಂದು ಪೀಸ್ ಅನ್ನೋದು ತೊಗೊಂಡಿದ್ದಾನ, ಅದಕ್ಕೂ ಲೇಸ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಒಂದು 1/4 ಇಂಚ್ ಮೇಲ್ಗಡೆಗೆ ಇನ್ನೊಂದು ಲೇಸ್ ಅನ್ನೋದನ್ನು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಇದಾಯ್ತಲ್ವಾ. ಇದಾದ್ಮೇಲೆ ಒಂದು ದಾರ ಅನ್ನೋದು ತಗೊಂಡಿದ್ದೇನೆ, ಅದು ಒಂದು 10 ಇಂಚು ಉದ್ದ ಅನ್ನೋದು ಇರೋದು ತಗೊಂಡಿದ್ದೇನೆ. ಆ ಫ್ಲವರ್ಗೆ ಈಗೇನು ನಾವು ಪೀಸ್ ರೆಡಿ ಮಾಡಿದ್ದೀವಿ ಅದು ಮಧ್ಯಕ್ಕೆ ಅನ್ನೋದು ಮಡಗಿಬಿಟ್ಟು ಸ್ಟಿಚ್ ಅನ್ನೋದು ಹಾಕ್ಕೊತೀನಿ. ಈ ಸ್ಟಿಚ್ ಆದಮೇಲೆ ನಮಗೆ ಒಂದು ಫ್ಲವರ್ ಟೈಪ್ಗೆ ಇದನ್ನೋದು ರೆಡಿ ಆಗಿಬಿಡ್ತದೆ. ಈಗ ಬಾಡಿ ಅನ್ನೋದು ತಗೊಂಡಿದ್ದೇನೆ, ಅದನ್ನು ಒಂದು ಶೇಪ್ ಬರೋ ಥರ ಫೋಲ್ಡಿಂಗ್ ಮಾಡಿಕೊಂಡು ಈ ಕಡೆಗೆ ಆ ಕಡೆಗೆ ಒಂದು ರೌಂಡ್ ಶೇಪ್ ಬರೋ ಥರ ಫೋಲ್ಡಿಂಗ್ ಅನ್ನೋದು ಮಾಡಿಕೊಂಡು ನಾನು ರಫ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇದಾದಮೇಲೆ ನಾವು ಫಸ್ಟ್ ಫ್ಲವರ್ ರೆಡಿ ಮಾಡಿದಿಲ್ವ, ಆ ಫ್ಲವರು ಇದ್ರ ಮೇಲಾಗೆ ಮಡಗಿದ್ದನ್ನ ಇಲ್ಲಿ ಒಂದು ರಫ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇದು ಮಾಡೋ ಟೈಮಲ್ಲಿ ನಮಗೆ ಈ ಫ್ಲವರ್ ಬಂದುಬಿಟ್ಟು ಈ ಜಾಗದಲ್ಲಿ ತುಂಬ ದಪ್ಪ ಅನ್ನೋದು ಆಗಿಬಿಟ್ಟಿರ್ತದೆ. ಸ್ವಲ್ಪ ನಿಧಾನಕ್ಕೆ ನೋಡೋಕ್ಕೆ ನೀಟಾಗಿ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊರಿ. ಇಲ್ಲ ಎಮ್ಮಿಂಗ್ ನೀಡ್ಲಲ್ಲಿ ಮಾಡ್ಕೊಂಡ್ರೆ ಅಂದರೆ ಎಮ್ಮಿಂಗ್ ನೀಡ್ಲಲ್ಲಿ ಮಾಡ್ಕೊಬಿಡಿ. ಓಕೆ, ಇದೆಲ್ಲ ಕಂಪ್ಲೀಟ್ ಅನ್ನೋದು ಆದಮೇಲೆ ಈಗ ನಾನು ಎಮ್ಮಿಂಗ್ ನೀಡ್ಲಿಂದ ಬೀಡ್ಸ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಈ ಬೀಡ್ಸ್ ಬಂದಿದ್ದನ್ನು ನಾನು ಇವಾಗ ಈ ಕಡೆಗೆ ಒಂದು 3/4 ಇಂಚು, ಈ ಕಡೆಗೆ ಒಂದು 3/4 ಇಂಚು ತುದಿನಲ್ಲಿ ಅನ್ನೋದು ಹಾಕ್ಕೊಂಡು ಸೆಂಟ್ರಿಗೆ ಅದು ಈ ಥರ ಫೋಲ್ಡಿಂಗ್ ಮಾಡಿದ್ದೀವಿ ಅಂದರೆ ನಮಗೆ ಈ ಥರ ಇದೊಂದು ಡಿಸೈನ್ ರೀತಿ ಅನ್ನೋದು ರೆಡಿ ಆಗಿಬಿಡ್ತದೆ. ಇದೇ ರೀತಿ ಫುಲ್ಲು ಎಲ್ಲ ಬ್ಲೌಸನ್ನು ಕಂಟಿನ್ಯೂ ಅನ್ನೋದು ಮಾಡ್ಕೊರಿ. ಈಗ ಇದೇ ರೀತಿ ಅನ್ನೋದು ಎಲ್ಲ ಕಂಟಿನ್ಯೂ ಮಾಡಿಕೊಂಡು ಮಿಡ್ಲಲ್ಲಿ ಫ್ಲವರ್ ಮಿಡ್ಲಲ್ಲಿ ಒಂದು ಬಟನ್ ಅನ್ನೋದು ಮಡಗಿದ್ವಿ ಅಂದರೆ ನಮಗೂ ಫೈನಲ್ ಫಿನಿಶಿಂಗ್ ಅನ್ನೋದು ಈ ರೀತಿಯಲ್ಲಿ ಈ ಬ್ಲೌಸ್ ಡಿಸೈನ್ ಅನ್ನೋದು ಇರ್ತದೆ. ಸ್ನೇಹಿತರೆ, ಈ ಬ್ಲೌಸ್ ಡಿಸೈನಲ್ಲಿ ನಿಮ್ಗೆ ಏನಾದರೂ ಡೌಟ್ಗಳಿದ್ದಲ್ಲಿ ಕಟಿಂಗಲ್ಲಾಗ್ಬೋದು ಅಥವಾ ಸ್ಟಿಚಿಂಗಲ್ಲಾಗ್ಬೋದು ಡೌಟ್ಗಳಿದ್ದಲ್ಲಿ ನನಗೆ ಕಮೆಂಟ್ ಅನ್ನೋದು ಮಾಡಿ. ನಿಮ್ಮ ಕಮೆಂಟ್ ನೋಡಿದ ಕೂಡಲೇ ನಾನು ಖಂಡಿತ ರಿಪ್ಲೈ ಅನ್ನೋದು ನಾನು ಕೊಡ್ತೀನಿ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ವಿಡಿಯೋಕ್ಕೊಂದು ಲೈಕ್ ಅನ್ನೋದು ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಲ್ಲಿ ಇರೋಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊರಿ. ಸದಾಕಾಲ ನಿಮ್ಮ ಸಪೋರ್ಟ್ ನನಗೆ ಯಾವಾಗೂ ಕೊಡ್ತಾ ಇರಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಬರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನು ಭೇಟಿ ಆಗ್ತೀನಿ. ಓಕೆ ಸ್ನೇಹಿತರೆ, ಬಾಯ್.